Basaveshwara ITI College. My name is Pramla Kumari, electrician JT in Basaveshwara. So good morning everyone. Today in this session we are going to see about a isolator. Okay, yesterday class ಅಲ್ಲಿ ನಾನು ನೋಡಿದ್ವಿ ವೇರಿಯಸ್ ಕಂಟ್ರೋಲ್ ಎಲಿಮೆಂಟ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೆ ನಾನು. ಅದರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಕಂಟ್ರೋಲ್ ಎಲಿಮೆಂಟ್ ಯಾವುದು ಅಂದರೆ MCB ಅಂತ ಹೇಳಿದ್ದೆ. ಇವತ್ತಿನ ಕ್ಲಾಸಲ್ಲಿ ಐಸೋಲೇಟರ್ ಅನ್ನೋದು ಏನಂತ, ಇದು ಒಂದು ಕಂಟ್ರೋಲಿಂಗ್ ಎಲಿಮೆಂಟೇ. ಸೊ ಫಸ್ಟ್ ಆಫ್ ಆಲ್ ವಿ ವಿಲ್ ಸಿ ಅಬೌಟ್ ಅ definition. What do you mean by isolator? Isolator andre ಏನು ಅಂದರೆ it is one type of a mechanical switch used to isolate a fraction of the electrical circuit when it is required. So isolator is nothing but it is one type of a mechanical switch ಅಂತ ಕರಿಬೋದು. ಸೊ ಇದು ಫ್ರಾಕ್ಷನಲ್ ಆಫ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ನ ಐಸೋಲೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಯಾವಾಗಾದರೂ ರಿಕ್ವೈರ್ಮೆಂಟ್ ಇದ್ದಾಗ ಒಂದು ಸರ್ಕ್ಯೂಟ್ನ ಡಿಸ್ಕನೆಕ್ಟ್ ಮಾಡಲಿಕ್ಕೆ ಈ ಒಂದು ಐಸೋಲೇಟರ್ ಅನ್ನೋದನ್ನು ಯೂಸ್ ಮಾಡ್ತಾರೆ. So isolator switches are used for opening an electrical circuit in the no load condition. No load condition ಅಲ್ಲಿ ಏನಾದರೂ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಅಥವಾ ಸರ್ಕ್ಯೂಟ್ ಇರುತ್ತಲ್ಲ, ಅದು ನೋ ಲೋಡ್ ಕಂಡೀಷನಲ್ಲಿ ಇದ್ದಾಗ ಈ ಒಂದು ಐಸೋಲೇಟರ್ಸ್ ಏನು ಮಾಡ್ತಾರೆ ಅಂದರೆ ಆ ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ನ ಓಪನ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಐಸೋಲೇಟರ್ ಸ್ವಿಚಸ್ ಆರ್ ಯೂಸ್ಡ್ ಫಾರ್ ಓಪನಿಂಗ್ ವೆನ್ ಆನ್ ನೋ ಲೋಡ್ ಕಂಡೀಷನ್. ಓಕೆ, ಎಲೆಕ್ಟ್ರಿಕಲ್ ಸರ್ಕ್ಯೂಟು ನೋ ಲೋಡ್ ಕಂಡೀಷನಲ್ಲಿ ಇದ್ದಾಗ ಅದನ್ನು ಓಪನ್ ಮಾಡಲಿಕ್ಕೆ ಈ ಒಂದು ಐಸೋಲೇಟರ್ ಸ್ವಿಚ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ಇಟ್ ಈಸ್ ನಾಟ್ ಪ್ರಪೋಸ್ ಟು ಬಿ ಓಪನ್ ವೆಲ್ ಕರೆಂಟ್ ಫ್ಲೋಸ್ ಟು ದ ಲೈನ್. ಓಕೆ, ಐಸೋಲೇಟರ್ ಸಪೋಸ್ ಲೈನಲ್ಲಿ ಏನಾದರೂ ಕರೆಂಟ್ ಫ್ಲೋ ಆಗೋ ಟೈಮಲ್ಲಿ ಈ ಒಂದು ಐಸೋಲೇಟರ್ ಓಪನ್ ಮಾಡಲಿಕ್ಕೆ ಆಗಲ್ಲ. ಇದಕ್ಕಂದರೆ ಇಟ್ ಈಸ್ ನಾಟ್ ಪ್ರಪೋಸ್ಡ್. ಪರ್ಟಿಕ್ಯುಲರ್ಲಿ ಇದು ಯಾಕೆ ಅಂದರೆ ಐಸೋಲೇಟರ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ನೋ ಲೋಡ್ ಕಂಡೀಷನಲ್ಲಿ ಇದ್ದಾಗ ಸ್ವಿಚಸ್ನ ಓಪನ್ ಮಾಡಲಿಕ್ಕೆ, ಅಂದರೆ ನೋ ಲೋಡ್ ಕಂಡೀಷನಲ್ಲಿ ಇದ್ದಾಗ ಸರ್ಕ್ಯೂಟ್ನ ಓಪನ್ ಮಾಡಲಿಕ್ಕೆ ಮಾತ್ರ ಐಸೋಲೇಟರ್ಸ್ ಯೂಸ್ ಮಾಡ್ತಾರೆ. ಬಟ್ ಕಂಡೀಷನ್ ಇದ್ದಾಗ, ಲೋಡ್ ಕಂಡೀಷನ್ ಇದ್ದಾಗ ಈ ಒಂದು ಐಸೋಲೇಟರ್ಸ್ ಯೂಸ್ ಮಾಡಲ್ಲ. Generally, these are employed on circuit breaker, both the ends. Thus, the circuit breaker repairing can be done easily without any risk. So, circuit breaker ends ಹತ್ರ ಈ ಒಂದು ಐಸೋಲೇಟರ್ಸ್ ಅನ್ನೋದನ್ನು ಕನೆಕ್ಟ್ ಮಾಡಿರ್ತಾರೆ. ಸೊ ಅದ್ರ ಸಲುವಾಗಿ ಏನಾದರೂ ರಿಸ್ಕಿ ಏನಾದರೂ ಬಂದಾಗೂ ರಿಪೇರಿ ಈಸಿಯಾಗಿ ಮಾಡ್ಬೋದು. ಸೊ ಎಲ್ಲಿ ಕನೆಕ್ಟ್ ಮಾಡಿರ್ತಾರೆ ಐಸೋಲೇಟರ್? ಎಟ್ ಬೋತ್ ಎಂಡ್ಸ್ ಆಫ್ ದ ಸರ್ಕ್ಯೂಟ್ ಬ್ರೇಕರ್ ಹತ್ರ ಈ ಒಂದು ಐಸೋಲೇಟರ್ಸ್ ಅನ್ನೋದನ್ನು ಕನೆಕ್ಟ್ ಮಾಡಿರ್ತಾರೆ. ಸೊ ಏನೇ ರಿಸ್ಕ್ ಅಂತ ಬಂದಾಗ ಅಲ್ಲಿ ರಿಪೇರಿ ಮಾಡಲಿಕ್ಕೆ ಈಸಿ ಆಗೋ ಸಲುವಾಗಿ ಐಸೋಲೇಟರ್ ಅನ್ನೋದನ್ನು ಸರ್ಕ್ಯೂಟ್ ಬ್ರೇಕರ್ ಎಂಡ್ಸ್ ಹತ್ರ ಕನೆಕ್ಟ್ ಮಾಡಿರ್ತಾರೆ. ಸೊ ಟೈಪ್ಸ್ ಆಫ್ ಎಲೆಕ್ಟ್ರಿಕಲ್ ಐಸೋಲೇಟರ್ ಯಾವ ಥರ ಕ್ಲಾಸಿಫೈ ಮಾಡಿದ್ದಾರೆ ಅಂದರೆ ಡಬಲ್ ಬ್ರೇಕರ್ ಟೈಪ್ ಐಸೋಲೇಟರ್, ಸಿಂಗಲ್ ಬ್ರೇಕ್ ಟೈಪ್ ಐಸೋಲೇಟರ್, ಪ್ಯಾಂಟೋಗ್ರಾಫ್ ಐಸೋಲೇಟರ್ಸ್. ಸೊ ಈ ಥರ ಎಲೆಕ್ಟ್ರಿಕಲ್ ಐಸೋಲೇಟರ್ಸಲ್ಲಿ ಇವು ಕ್ಲಾಸಿಫೈ ಮಾಡಿದ್ದಾರೆ. ನಾವು ನೋಡ್ಬೋದು ಅಕಾರ್ಡಿಂಗ್ ಟು ಫಂಕ್ಷನ್, ಅಕಾರ್ಡಿಂಗ್ ಟು ಬಸ್ ಸೈಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಐಸೋಲೇಟರ್ಸ್ ಅನ್ನೋದನ್ನು ಯೂಸ್ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು ಅಕಾರ್ಡಿಂಗ್ ಟು ಪವರ್ ಸಿಸ್ಟಮ್ ಲೊಕೇಶನ್. ಓಕೆ, ಪವರ್ ಸಿಸ್ಟಮ್ ಲೊಕೇಶನ್ ಮೇಲೆ ಯಾವ ಥರ ಐಸೋಲೇಟರ್ ಕ್ಲಾಸಿಫೈ ಮಾಡಿದ್ದಾರೆ, ಇದು ಬೇಸಿಕಲಿ ಯಾವ ಥರ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಓಕೆ, ರಿಕ್ವೈರ್ಮೆಂಟಲ್ಲಿ ಯಾವ ಥರ ಐಸೋಲೇಟರ್ ಕ್ಲಾಸಿಫೈ ಮಾಡಿದ್ದಾರೆ ಅಂದರೆ ಡಬಲ್, ಸಿಂಗಲ್, ಪ್ಯಾಂಟೋಗ್ರಾಫ್ ಟೈಪ್ ಐಸೋಲೇಟರ್ನ ಕ್ಲಾಸಿಫೈ ಮಾಡಿದ್ದಾರೆ. ಬಟ್ ಇನ್ ಕೇಸ್ ಆಫ್ ಎ ಪವರ್ ಸಿಸ್ಟಮ್ ಲೊಕೇಶನಲ್ಲಿ ಐಸೋಲೇಟರ್ಸ್ ನೇಮ್ಲಿ 3 ಟೈಪ್ ಐಸೋಲೇಟರ್ಸ್ ಯೂಸ್ ಮಾಡ್ತಾರೆ. ಬಸ್ ಸೈಡ್ ಐಸೋಲೇಟರ್ ಅಂತ ಕರೀತಾರೆ, ಲೈನ್ ಸೈಡ್ ಐಸೋಲೇಟರ್ ಅಂತ ಕರೀತಾರೆ, ಟ್ರಾನ್ಸ್ಫರ್ ಬಸ್ ಸೈಡ್ ಐಸೋಲೇಟರ್ ಅಂತ ಕರೀತಾರೆ. ಸೊ ಬಸ್ ಸೈಡ್ ಐಸೋಲೇಟರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಟೈಪ್ ಆಫ್ ಐಸೋಲೇಟರ್ ದಟ್ ಕನೆಕ್ಟ್ಸ್ ಬೈ ದ ಮೇಜರ್ ಬಸ್ಸಸ್. ಸೊ ಸಬ್ಸ್ಟೇಷನ್ ಹತ್ರ ಬಸ್ಸಸ್ ಅಂತ ಕರೀತಾರೆ, ಲೈನ್ಸ್ ಹತ್ರ ನೋಡ್ಬೋದು ಅಲ್ಲಿ ನೀವು. ಸೊ ಅಲ್ಲಿ ಈ ಒಂದು ಐಸೋಲೇಟರ್ ಅನ್ನೋದನ್ನು ಯೂಸ್ ಮಾಡ್ತಾರಲ್ಲ, ಅದ್ರ ಸಲುವಾಗಿ ಅದನ್ನು ಬಸ್ ಸೈಡ್ ಐಸೋಲೇಟರ್ ಅಂತ ಕರೀತಾರೆ. ಸಪೋಸ್ ಲೈನ್ ಸೈಡ್ ಐಸೋಲೇಟರ್ ಈಸ್ ನಥಿಂಗ್ ಬಟ್ ಸ್ಟೇ ಕನೆಕ್ಟೆಡ್ ಬೈ ಫೀಡರ್ ಲೈನ್ ಇನ್ ಲೈನ್ ಸೈಡ್. ಸೊ ಫೀಡರ್ಸ್ ಹತ್ರ ಈ ಒಂದು ಐಸೋಲೇಟರ್ಸ್ ಕನೆಕ್ಟ್ ಆಗೋದ್ರಿಂದ ಅದನ್ನು ಏನಂತ ಕರೀತಾರೆ? ಲೈನ್ ಸೈಡ್ ಐಸೋಲೇಟರ್ ಅಂತ ಕರೀತಾರೆ. ನೆಕ್ಸ್ಟ್ ಟ್ರಾನ್ಸ್ಫರ್ ಬಸ್ ಸೈಡ್ ಐಸೋಲೇಟರ್ ಈಸ್ ನಥಿಂಗ್ ಬಟ್ ಕನೆಕ್ಟೆಡ್ ಬೈ ದ ಮೇಜರ್ ಬಸ್ ಆಫ್ ಎ ಟ್ರಾನ್ಸ್ಫಾರ್ಮರ್ ಹತ್ರ ಏನಾದರೂ ಐಸೋಲೇಟರ್ ಕನೆಕ್ಟ್ ಮಾಡಿದರೆ ಅದೇನಾಗುತ್ತೆ? ಟ್ರಾನ್ಸ್ಫರ್ ಬಸ್ ಸೈಡ್ ಐಸೋಲೇಟರ್ಸ್ ಅಂತ ಕರೀತಾರೆ. ಸೊ ಇದು ಅಕಾರ್ಡಿಂಗ್ ಟು power system location. According to requirement it is differently classified. According to power system it is classified differently. So we can see electrical isolator operation. ಯಾವ ಥರ ಐಸೋಲೇಟರ್ ಆಪರೇಷನ್ ಯಾವ ಥರ ಆಗುತ್ತೆ ಅಂದರೆ 2 ಕಂಡೀಷನ್ಸ್ ಇದಾವೆ ಇಲ್ಲಿ. The operation of electrical isolator can be done by the following 2 operational methods, namely opening and closing ಅಂತ ನಾವು ಕರಿಬೋದು. ಸೊ ಐಸೋಲೇಟರ್ ಅನ್ನೋದು ಯಾವ ಆಪರೇಷನ್ ಇರುತ್ತೆ ಅಂದರೆ ಕ್ಲೋಸಿಂಗ್ ಆ್ಯಂಡ್ ಓಪನಿಂಗ್ ಆಪರೇಷನ್ ಅಂತ ಇರುತ್ತೆ. ಸೊ ಇನ್ ದ ಬಿಗಿನಿಂಗಲ್ಲಿ ಓಪನ್ ದ ಮೇಜರ್ ಸರ್ಕ್ಯೂಟ್ ಬ್ರೇಕರ್. ಫಸ್ಟ್ ಬಿಗಿನಿಂಗಲ್ಲಿ ಏನು ಓಪನ್ ಮಾಡುತ್ತೆ ಅಂದರೆ ಇದು ಎಲ್ಲಿ ಕನೆಕ್ಟ್ ಆಗಿರುತ್ತೆ? ಸರ್ಕ್ಯೂಟ್ ಬ್ರೇಕರ್ ಎಂಡ್ಸ್ ಹತ್ರ ಕನೆಕ್ಟ್ ಮಾಡಿರುತ್ತೆ. ಸೊ ಫಸ್ಟ್ ಅದು ಸರ್ಕ್ಯೂಟ್ ಬ್ರೇಕರ್ನ ಓಪನ್ ಮಾಡೋದು. ದೆನ್ ಡಿವೈಡ್ ದ ಲೋಡ್ ಫ್ರಮ್ ಎ ಸಿಸ್ಟಮ್ ವಿತ್ ಐಸೋಲೇಟರ್ ಓಪನಿಂಗ್. ಸೊ ನೆಕ್ಸ್ಟ್ ಸರ್ಕ್ಯೂಟ್ ಬ್ರೇಕರ್, ದ ಮೇಜರ್ ಓಪನಿಂಗ್ ಆಫ್ ಸರ್ಕ್ಯೂಟ್ ಬ್ರೇಕರ್ ಆದಮೇಲೆ ನೆಕ್ಸ್ಟ್ ಏನು ಮಾಡುತ್ತೆ? ಅದು ಒಂದು ಸಿಸ್ಟಮ್ನ ಲೋಡಿಂದ ಡಿಸ್ಕನೆಕ್ಟ್ ಮಾಡುತ್ತೆ.
ಕ್ಲೋಸಸ್ ದ ಅರ್ತ್ ಸ್ವಿಚ್. ಈ ಟೈಮಲ್ಲಿ ಅರ್ತ್ ಸ್ವಿಚ್ ಅನ್ನೋದನ್ನು ಕ್ಲೋಸ್ ಮಾಡುತ್ತೆ. ಅರ್ತ್ ಸ್ವಿಚ್ ಕ್ಯಾನ್ ಬಿಕಮ್ ವಿತ್ ಆ್ಯನ್ ಇಂಟರ್ಲಾಕ್ ಸಿಸ್ಟಮ್ ವಿತ್ ಐಸೋಲೇಟರ್. ಇಂಟರ್ಲಾಕ್ ಸಿಸ್ಟಮ್ನು ಇರುತ್ತೆ ಐಸೋಲೇಟರ್ ಜೊತೆಗೆ. ಅರ್ತ್ ಸ್ವಿಚ್ ಅನ್ನೋದು ಐಸೋಲೇಟರ್ ಜೊತೆಗೆ ಇಂಟರ್ಲಾಕ್ನು ಕನೆಕ್ಟ್ ಮಾಡಿರ್ತಾರೆ. ಸೊ ಫಸ್ಟ್ ಏನು ಮಾಡುತ್ತೆ, ಅದು ಸರ್ಕ್ಯೂಟ್ ಬ್ರೇಕರ್ನ ಓಪನ್ ಮಾಡುತ್ತೆ. ಅದಾದಮೇಲೆ ಲೋಡಿಂದ ಸಿಸ್ಟಮ್ ಅನ್ನೋದನ್ನು ಸಪ್ರೇಟ್ ಮಾಡುತ್ತೆ, ಓಪನ್ ಮಾಡುತ್ತೆ. ನೆಕ್ಸ್ಟ್ ಅರ್ತ್ ಸ್ವಿಚ್ನ ಕ್ಲೋಸ್ ಮಾಡುತ್ತೆ. ದಟ್ ಮೀನ್ಸ್ ವೆನ್ ಐಸೋಲೇಟರ್ ಈಸ್ ಓಪನ್ ಓನ್ಲಿ ದಟ್ ಟೈಮ್ ಅರ್ತ್ ಸ್ವಿಚ್ ಕ್ಯಾನ್ ಬಿ ಕ್ಲೋಸ್ಡ್. ಯಾವಾಗಾದರೆ ಐಸೋಲೇಟರ್ ಅನ್ನೋದು ಓಪನ್ ಆಗುತ್ತೋ ಆ ಟೈಮಲ್ಲಿ ಮಾತ್ರ ಈ ಅರ್ತ್ ಸ್ವಿಚ್ ಅನ್ನೋದು ಕ್ಲೋಸ್ಡ್ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಕ್ಲೋಸಸ್ ದ ಅರ್ತ್ ಸ್ವಿಚ್. ಓಕೆ, ಸೊ ಫಸ್ಟು ಸರ್ಕ್ಯೂಟ್ ಬ್ರೇಕರ್ ಓಪನ್ ಮಾಡುತ್ತೆ. ಅದಾದಮೇಲೆ ಸಿಸ್ಟಮ್ನ ಲೋಡಿಂದ ಓಪನಿಂಗ್ ಮಾಡುತ್ತೆ. ಆ ಓಪನಿಂಗ್ ಟೈಮಲ್ಲಿ ಅರ್ತ್ ಸ್ವಿಚ್ ಅನ್ನೋದನ್ನು ಕ್ಲೋಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಆಪ್ರೇಷನ್ ಅಂದರೆ ಕ್ಲೋಸಿಂಗ್ ಆಪ್ರೇಷನಲ್ಲಿ ಏನು ಕಂಡೀಷನ್ ಅಂದರೆ ಡಿಟ್ಯಾಚ್ ದ ಅರ್ತ್ ಸ್ವಿಚ್, ಶಟ್ ದ ಐಸೋಲೇಟರ್, ಶಟ್ ದ ಸರ್ಕ್ಯೂಟ್ ಬ್ರೇಕರ್. ಸೊ ಇದು ಕ್ಲೋಸಿಂಗ್ ಆಪ್ರೇಷನ್. ಇದು ಓಪನಿಂಗ್ ಆಪ್ರೇಷನ್, ಇದು ಕ್ಲೋಸಿಂಗ್ ಆಪ್ರೇಷನಲ್ಲಿ ಈ ಥರ ಐಸೋಲೇಟರ್ ಅನ್ನೋದು ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಐಸೋಲೇಟರ್ಗೆ ಸರ್ಕ್ಯೂಟ್ ಬ್ರೇಕರ್ಗೆ ಏನು ಡಿಫ್ರೆನ್ಸ್? ಬೋತ್ ವಿಲ್ ಡಿಸ್ಕನೆಕ್ಟ್ ದ ಸರ್ಕ್ಯೂಟ್. ಓಕೆ, ಫಾಲ್ಟಿ ಕಂಡೀಷನಲ್ಲಿ ಐಸೋಲೇಟರ್ ಆ್ಯಂಡ್ ಸರ್ಕ್ಯೂಟ್ ಬ್ರೇಕರ್ ಡಿಸ್ಕನೆಕ್ಟ್ ಮಾಡಿ ಸಿಸ್ಟಮ್ನ ಡಿಸ್ಕನೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಬಟ್ ಏನು ಡಿಫ್ರೆನ್ಸ್ ಐಸೋಲೇಟರ್ಗೆ ಸರ್ಕ್ಯೂಟ್ ಬ್ರೇಕರ್ಗೆ ಅಂದರೆ the main difference among the isolator as well as the circuit breaker is that isolator detaches the circuit at the off load condition situation, while the circuit breaker detaches the circuit at the on load condition situation. So isolator na already ಹೇಳಿದ ಐಸೋಲೇಟರ್ ಇದೆ ಅಲ್ವಾ, ಅದು ಓನ್ಲಿ ನೋ ಲೋಡ್ ಕಂಡೀಷನಲ್ಲಿ ಮಾತ್ರ ಈ ಒಂದು ಸರ್ಕ್ಯೂಟ್ನ ಓಪನ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಬಟ್ ಸರ್ಕ್ಯೂಟ್ ಬ್ರೇಕರ್ ಏನು ಮಾಡುತ್ತೆ, ಇಟ್ ಆನ್ ರೋಡ್ ಕಂಡೀಷನ್ ಸಿಚುವೇಷನ್ಸಲ್ಲಿನೂ ಸರ್ಕ್ಯೂಟ್ನ ಬ್ರೇಕ್ ಮಾಡೋಷ್ಟು ಕೆಪಾಸಿಟಿ ಸರ್ಕ್ಯೂಟ್ ಬ್ರೇಕರ್ಗೆ ಇರುತ್ತೆ, ಬಟ್ ಐಸೋಲೇಟರ್ಗೆ ಇರಲ್ಲ. ನೆಕ್ಸ್ಟ್, ಬಟ್ ದೀಸ್ ಟು ಹ್ಯಾವ್ ಎ ಸಿಮಿಲರ್ ಪ್ರಿನ್ಸಿಪಲ್ ಲೈಕ್ ಡಿಸ್ಕನೆಕ್ಷನ್ ಫಾರ್ ದ ಐಸೋಲೇಟಿಂಗ್ ಪಾರ್ಟ್ ಆಫ್ ದ ಎಲೆಕ್ಟ್ರಿಕಲ್ ಸ್ವಿಚ್. ಸೊ ಎರಡಕ್ಕೆ ಏನು ಸಿಮಿಲರ್ ಫಂಕ್ಷನ್ ಅಂದರೆ ಎರಡು ಏನು ಮಾಡ್ತಾ ಇದೆ, ಐಸೋಲೇಟಿಂಗ್ ಪಾರ್ಟ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ನ ಐಸೋಲೇಟ್ ಮಾಡುತ್ತೆ ಸಿಸ್ಟಮಿಂದ. ಬಟ್ ಆಪ್ರೇಷನ್ ಮಾತ್ರ ಡಿಫ್ರೆಂಟ್. ಐಸೋಲೇಟರು ಆನ್ ರೋಡ್ ಕಂಡೀಷನ್ ಮೇಲೆ ಆಫ್ ರೋಡ್ ಕಂಡೀಷನ್ ಮೇಲೆ ವರ್ಕ್ ಆಗುತ್ತೆ. ಸರ್ಕ್ಯೂಟ್ ಬ್ರೇಕರು ಆನ್ ರೋಡ್ ಕಂಡೀಷನ್ ಮೇಲೆ ವರ್ಕ್ ಆಗುತ್ತೆ. ಇದು ಡಿಫ್ರೆನ್ಸ್. ಬಟ್ ಎರಡಕ್ಕೂ ಏನು ಮಾಡಬೇಕು, ಆ ಸಿಸ್ಟಮ್ ಕಂಡೀಷನ್ಸ್ ಓಕೆ ಎಫೆಕ್ಟ್ ಆಗಲಾರ್ದಂಗೆ ಆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನ್ನೋದನ್ನು ಪ್ರೊಟೆಕ್ಟ್ ಮಾಡಬೇಕು. ಎರಡದು ಸಿಮಿಲರ್ ಪ್ರಿನ್ಸಿಪಲ್ ಇರುತ್ತೆ, ಬಟ್ ಆಪ್ರೇಷನ್ ಮಾತ್ರ ಸ್ವಲ್ಪ ಡಿಫ್ರೆಂಟ್. ದಿಸ್ ಕೆನಾಟ್ ಫಂಕ್ಷನ್ ಇನ್ ಆನ್ ಆನ್ ರೋಡ್ ಸಿಚುವೇಶನ್ ವೇರ್ ದೇರ್ ಈಸ್ ಎನಿ ಫಾಲ್ಟ್ ಅಕರ್ ಇನ್ ದ ಸಿಸ್ಟಮ್, ದೆನ್ ದ ಸರ್ಕ್ಯೂಟ್ ಬ್ರೇಕರ್ ವಿಲ್ ಟ್ರಿಪ್ ರೂಟೀನ್ಲಿ. ಓಕೆ, ಸೊ ದಿಸ್ ಕೆನಾಟ್ ಫಂಕ್ಷನ್ ಇನ್ ಆನ್ ರೋಡ್ ಸಿಚುವೇಷನಲ್ಲಿ ಫಂಕ್ಷನ್ ಆಗಲ್ಲ. ವೇರ್ ದೆರ್ ಈಸ್ ಎನಿ ಫಾಲ್ಟ್ ಅಕರ್ ಇನ್ ದ ಸಿಸ್ಟಮ್, ದೆನ್ ದ ಸರ್ಕ್ಯೂಟ್ ಬ್ರೇಕರ್ ವಿಲ್ ಟ್ರಿಪ್ ರೂಟೀನ್ಲಿ ಟ್ರಿಪ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಇದು ಮೋಸ್ಟ್ಲಿ ಜಸ್ಟ್ ಇವತ್ತು ಬೇಸಿಕ್ ಅಷ್ಟೇ ಹೇಳ್ತಾ ಇದ್ದೀನಿ. ಸೊ ಟುಮಾರೋ ಐ ವಿಲ್ ಶೋ ವಿತ್ ದ ಪಿಕ್ಚರ್. ಓಕೆ, ಡಬಲ್ ಐಸೋಲೇಟರ್ ಅಂದರೆ ಏನು, ಸಿಂಗಲ್ ಐಸೋಲೇಟರ್ ಅಂದರೆ ಏನು, ಪ್ಯಾಂಟೋಗ್ರಾಫ್ ಐಸೋಲೇಟರ್ ಅಂದರೆ ಏನು ಅಂತ ನಾಳೆ ಡಿಸ್ಕಸ್ ಮಾಡ್ತೀನಿ ನಾನು ವಿತ್ ಡಯಾಗ್ರಾಮ್ಸ್. ಸೊ ಅಪ್ಲಿಕೇಶನ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ನೀವು ನೋಡ್ಬೋದು. ದ ಅಪ್ಲಿಕೇಶನ್ ಆಫ್ ಐಸೋಲೇಟರ್ ಇನ್ನು ಹೈ ವೋಲ್ಟೇಜ್ ಡಿವೈಸಸ್ ಸಚ್ ಎಸ್ ಟ್ರಾನ್ಸ್ಫಾರ್ಮರ್ ಹತ್ರ ಐಸೋಲೇಟರ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟು ವಿತ್ ಎ ಲಾಕ್ ಟು ಸ್ಟಾಪ್ ಆಕ್ಸಿಡೆಂಟಲ್ ಯೂಸೇಜನ್ನ ಅಲ್ಲಿ ಯೂಸ್ ಮಾಡ್ತಾರೆ. ಪ್ರೊಟೆಕ್ಟಿಂಗ್ ಲಾಕಿಂಗ್ ಸಿಸ್ಟಮ್ ಹತ್ರ ಈ ಒಂದು ಐಸೋಲೇಟರ್ ಅನ್ನೋದನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸಬ್ಸ್ಟೇಷನಲ್ಲಿನೂ ಐಸೋಲೇಟರ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ಯಾಕಂದರೆ ವೆನ್ ಫಾಲ್ಟ್ ಅಕರ್ ಇನ್ ಎ ಸಬ್ಸ್ಟೇಷನ್ ದೆನ್ ಐಸೋಲೇಟರ್ ಕಟ್ಔಟ್ ಎ ಪೋರ್ಷನ್ ಆಫ್ ದ ಸಬ್ಸ್ಟೇಷನ್. ಸೊ ಫಾಲ್ಟ್ ಅಕರ್ ಆದಾಗ ಸಬ್ಸ್ಟೇಷನಲ್ಲಿ ಐಸೋಲೇಟರೇ ವರ್ಕ್ ಆಗೋದು. Okay, so these are some of the application of the isolator. So tomorrow I will discuss with the detail with the diagrams. So until then, thank you.